ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ದೋಸಾ. ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪು ರವೆ ಹಾಕೊತಾ ಇದ್ದೀನಿ. ರವೆ ಏನು ಫ್ರೈ ಮಾಡಬೇಕು ಅಂತೇನು ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೋಬೋದು. 1 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. 1 ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು ಹಾಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ನೀವು ಇದಕ್ಕೆ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಸೌತೆಕಾಯಿ ಕೂಡ ಹಾಕೋಬೋದು. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಮತ್ತು ಅದೇ ಟೇಬಲ್ ಸ್ಪೂನ್ ಮೆಷರ್ಮೆಂಟಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕೊತಾ ಇದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು ಮೆಷರ್ಮೆಂಟ್ಗೆ ಮತ್ತು ಅರ್ಧ ಕಪ್ಪು ರವೆಗೆ 1.5 ಇಂದ 2 ಗ್ಲಾಸು ನೀರು ಬೇಕಾಗುತ್ತೆ. ಇವಾಗ 1.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನೆನೆಯಕ್ಕೆ ಇಡಬೇಕು. ನೀವು ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ಬೇಕಿದ್ರೆ ನಿಮಗೆ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಸ್ವಲ್ಪನೂ ಗಂಟು ಇಲ್ದಂಗೆ ಕಲಿಸ್ಕೊಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ದೋಸೆ ಹಿಟ್ಟನ್ನ ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು ಅಂತೇನಿಲ್ಲ, ನೀವು ಅಕ್ಕಿ ಹಿಟ್ಟು ಬದಲು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 15 to 20 ಮಿನಿಟ್ಸು ಇದನ್ನ ಸೋಕ್ ಆಗಲಿಕ್ಕೆ ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು, ಯಾಕಂದರೆ ಕೆಳಗಡೆ ಮಾತ್ರ ಗಟ್ಟಿಯಾಗಿರುತ್ತೆ. ನಿಮಗೆ ಸ್ವಲ್ಪ ತೆಳುವು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಇವಾಗ ನಾನು ಒಂದು ದೋಸೆ ತವ ತೊಗೊಂಡು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಇವಾಗ ದೋಸೆ ಹಿಟ್ಟು ರೆಡಿ ಆಗಿರೋದನ್ನ ಹಾಕೋಣ. ನೀರು ದೋಸೆ ಹೇಗೆ ಹಾಕ್ತೀರಾ ಹಾಗೆ ಹಾಕಬೇಕು, ನಾರ್ಮಲ್ ದೋಸೆ ಹಾಕೋ ಥರ ಹಾಕೋಕ್ಕಾಗಲ್ಲ. ಇದನ್ನು 4 to 5 ಮಿನಿಟ್ಸು ಇದನ್ನು ಬೇಯಿಸ್ಕೊಂಡ್ರೆ ಈಸಿಯಾಗಿ ಕ್ವಿಕ್ಕಾಗಿ ದೋಸೆ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.